ಮಾರ್ಚ್ 9ಕ್ಕೆ ಎಲ್ಲಾರು ಬನ್ನಿ. ನಮ್ಮ ಅರಸೀಕೆರೆಯ ಎಲ್ಲಾ ಹಿಂದೂಗಳು ಒಗ್ಗೂಡ್ಲಿಕ್ಕೆ ಹಿಂದೂ ಮಹಾಸಂಗಮ ಬೃಹತ್ ಶೋಭಾಯಾತ್ರೆ ಒಂದು ದಿಟ್ಟ ಅವಕಾಶವಾಗಿದೆ. ಈ ಕಾರ್ಯಕ್ರಮ ಯಾವುದೇ ರೀತಿಯ ರಾಜಕಾರಣಕ್ಕೆ ಸಂಬಂಧಪಟ್ಟಿದ್ದಲ್ಲ ಹಾಗೂ ಸಂಘ ಸಮಿತಿಗಳ ಪರವಾಗಿರುವುದಿಲ್ಲ. ಈ ಶೋಭಾಯಾತ್ರೆಯ ದಿಟ್ಟ ಗುರಿ ಹಿಂದೂಗಳ ಒಗ್ಗೂಡಿಕೆಗೆ ಮಾತ್ರ. ಇದೇ ಮಾರ್ಚ್ 9ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಹಾಸನ್ ರಸ್ತೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಈ ಶೋಭಾಯಾತ್ರೆ ಹೊರಟು ಬಸವರಾಜೇಂದ್ರ ಪ್ರೌಢಶಾಲೆಯ ಆವರಣದಲ್ಲಿ ಕಾರ್ಯಕ್ರಮನ ತುಂಬಾ ಅದ್ದೂರಿಯಾಗಿ ಆಯೋಜನೆ ಮಾಡಿದ್ದಾರೆ. ಮುಖ್ಯ ಭಾಷಣಗಾರರಾಗಿ ಸಾಮಾಜಿಕ ಚಿಂತಕರಾದಂತಹ ಚಕ್ರವರ್ತಿ ಸುಲಿಬೆಲೆ ಅವರು ಸಹ ಬರ್ತಾ ಇದ್ದಾರೆ. ಅದು ನಮ್ಮ ಸಿದ್ದರ ನಾಡು ಅರಸೀಕೆರೆಯಲ್ಲಿ. ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲಾ ಹಿಂದೂಗಳ ಜವಾಬ್ದಾರಿಯಾಗಿದೆ. ಅರಸೀಕೆರೆ ಇತಿಹಾಸದಲ್ಲೇ ಮಾರ್ಚ್ 9 ಒಂದು ಅವಿಸ್ಮರಣೀಯವಾದಂತಹ ದಿನ. ಅರಸೀಕೆರೆಯ ಎಲ್ಲ ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಜಾತಿ ಮತ ಪಕ್ಷ ಎಲ್ಲವನ್ನ ಪಕ್ಕಕ್ಕಿಟ್ಟು ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು ಅನ್ನೋ ಒಂದು ಧ್ಯೇಯ ವಾಕ್ಯದ ಅಡಿಯಲ್ಲಿ ಒಂದು ಹಿಂದೂ ಮಹಾಸಂಗಮ ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿದೆ. ಭವ್ಯವಾದ ಶೋಭಾಯಾತ್ರೆ ಇರುತ್ತೆ ಈ ಕಾರ್ಯಕ್ರಮದಲ್ಲಿ. ನಮ್ಮ ಅರಸೀಕೆರೆಯ ಮುಖ್ಯ ದೇವರುಗಳಾದ ಜೈನಕಲ್ ಸಿದ್ದೇಶ್ವರ ಸ್ವಾಮಿ, ಚೆಲ್ಲಾಪುರ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಗ್ರಾಮ ದೇವತೆ ಕರಿಯಮ್ಮ ಮತ್ತು ಮಲ್ಲಿಗೆಮ್ಮನವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ಬೃಹತ್ ಶೋಭಾಯಾತ್ರೆ ನಡೆಯುತ್ತೆ. ಕಲಾ ತಂಡಗಳು ಮತ್ತು ಭಜನಾ ತಂಡಗಳು ಇದೆಲ್ಲದರ ಒಂದು ಚಟುವಟಿಕೆ ಇರುತ್ತೆ. ನಮ್ಮ ಅರಸೀಕೆರೆ ತಾಲೂಕಿನ ಎಲ್ಲ ಸ್ವಾಮೀಜಿಗಳು ಈ ಒಂದು ಶೋಭಾಯಾತ್ರೆಯಲ್ಲಿ ಮತ್ತು ಹಿಂದೂ ಮಹಾಸಂಗಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಂಥ ಒಂದು ಅಪೂರ್ವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಹಿಂದೂ ಬಾಂಧವರು, ಅರಸೀಕೆರೆ ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಅತಿ ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ಯಶಸ್ವಿ ಮಾಡಬೇಕು ಅಂತ ನಾನೆಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಭಲೋ ಭಾರತ್ ಮಾತಾ ಕಿ ಜೈ.